ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಪೇಸ್ಟನ್ನು ಯಾವ ರೀತಿ ತಯಾರು ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೇನೆ. ಈ ಥರ ನೀವು ಒಂದು ಸಲಕ್ಕೆ 10ರಿಂದ 20 ತೆಂಗಿನಕಾಯಿಯನ್ನು ತುರಿದು ಪೇಸ್ಟ್ ತಯಾರಿಸಬಹುದು. ಒಂದು ಸಲ ರುಬ್ಬಿಕೊಂಡರೆ ಬರೀ 5 ನಿಮಿಷದಲ್ಲಿ ಚಿಕನ್, ಮಟನ್ ಗ್ರೇವಿ ರೆಡಿಯಾಗುತ್ತೆ. ಮಸಾಲೆ ರುಬ್ಬುವ ಅವಶ್ಯಕತೆಯೇ ಇಲ್ಲ. ನಾನು 2 ತೆಂಗಿನಕಾಯಿಯನ್ನು ತುರಿದು ಬೆಳಗಿನಿಂದ ಸಂಜೆಯವರೆಗಿನ ಬಿಸಿಲಿನಲ್ಲಿ ಗರಿಗರಿಯಾಗುವಂತೆ ಒಣಗಿಸಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಕಲರ್ ಬರುವವರೆಗೂ ಈ ತೆಂಗಿನಕಾಯಿಯನ್ನು ಫ್ರೈ ಮಾಡಬೇಕು. ಒಂದು ಸಲ ಈ ಪೇಸ್ಟನ್ನು ರುಬ್ಬಿಕೊಂಡು ಒಂದು ಡಬ್ಬಕ್ಕೆ ಹಾಕಿ ಭದ್ರವಾಗಿ ಮುಚ್ಚಳ ಮುಚ್ಚಿ ಇಟ್ಟುಬಿಟ್ರೆ ಇದನ್ನು 6ರಿಂದ 7 ತಿಂಗಳ ಕಾಲ, ಒಂದು ವೇಳೆ ಮುಚ್ಚಳ ಸರಿಯಾಗಿ ಕಟ್ಟದಿದ್ದರೆ ಅಥವಾ ಗಾಳಿ ತಾಗಿದರೆ ಈ ಪೇಸ್ಟ್ ಬೇಗ ಹಾಳಾಗುತ್ತೆ. ಈ ಪೇಸ್ಟನ್ನು ತಯಾರಿಸಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಹೊರಗೆ ಇಡಬೇಕು. ಯಾವುದೇ ಕಾರಣಕ್ಕೂ ಫ್ರೀಝರ್ನಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ಈ ಪೇಸ್ಟ್ ಬೇರೆ ಮಸಾಲೆಗಿಂತ ಸ್ವಲ್ಪ ಡಿಫರೆಂಟ್ ಆಗಿದೆ. ಫ್ರೀಝರ್ನಲ್ಲಿ ಇಟ್ಟಾಗ ಇದು ಬೇಗ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ನಮಗೆ ಗ್ರೇವಿ ಮಾಡಲಿಕ್ಕೆ, ಸಾಂಬಾರು ಮಾಡಲಿಕ್ಕೆ ತುಂಬ ಕಷ್ಟ. ಒಂದು ವೇಳೆ ನಿಮಗೆ ಜಾಸ್ತಿ ತೆಂಗಿನಕಾಯಿ ಬೇಡ ಅಂತ ಅನಿಸಿದರೆ 2ರಿಂದ 3 ತೆಂಗಿನಕಾಯಿ ಪೇಸ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬಹುದು. ಈ ತೆಂಗಿನಕಾಯಿ ಪೇಸ್ಟಲ್ಲಿ ತಿಂಗಳು ಹೋದಾಗೆ ಇದರಲ್ಲಿ ಆಯಿಲ್ ಅಂಶ ಬಂದುಬಿಡುತ್ತೆ. ನಾವು ಎಷ್ಟು ತಿಂಗಳುಗಳ ಜಾಸ್ತಿ ಇಟ್ಟರೂ ಇದರಲ್ಲಿ ಎಣ್ಣೆ ಜಾಸ್ತಿ ಬರುತ್ತಾ ಹೋಗುತ್ತೆ. ಈ ಎಣ್ಣೆಯನ್ನು ನಾವು ಒಗ್ಗರಣೆಗೆ ಕೂಡ ಬಳಸ್ಬೋದು. ಸುಲಭವಾಗಿ 1 ನಿಮಿಷದಲ್ಲಿ ಬೆಣ್ಣೆ ತೆಗೆಯುವುದನ್ನು ತೋರಿಸ್ತಾ ಇದ್ದೇನೆ. ನಾನು ಕೇಸರಿ ಬಣ್ಣದ ನಂದಿನಿ ಪ್ಯಾಕೆಟ್ ತೆಗೆದುಕೊಂಡು ಹಾಲನ್ನು ಕುದಿಸಿ 1 ವಾರದ ಹಾಲಿನಲ್ಲಿ ಇಷ್ಟೊಂದು ಕೆನೆ ಸಿಕ್ಕಿದೆ ನೋಡಿ. ಮೊದಲು ಹಾಲನ್ನು ಬಿಸಿ ಮಾಡಿ 2 ಗಂಟೆ ಆದರೂ ಫ್ರೀಝರ್ನಲ್ಲಿ ಇಟ್ಟು ಆಮೇಲೆ ಅದರ ಕೆನೆ ತೆಗೆದರೆ ನಮಗೆ ದಪ್ಪನೆ ಕೆನೆ ಸಿಗುತ್ತೆ. ನಾನು ಈ ರೀತಿ 1 ವಾರದ ಕೆನೆಯನ್ನು ದಿನದಿಂದ ದಿನ ಕೆನೆ ತೆಗೆದು ಫ್ರೀಝರ್ನಲ್ಲಿ ಇಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ನಾವು ಈ ರೀತಿ ಮನೆಯಲ್ಲೇ ಬೆಣ್ಣೆ ತಯಾರಿಸಿದರೆ ಸಣ್ಣ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಬನ್ನಿಗೆಲ್ಲ ಹಾಕ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನಾವೇ ಮನೆಯಲ್ಲಿ ಮಾಡಿದ್ದು ಬೆಣ್ಣೆ ಆದರೆ. ಒಂದು ವೇಳೆ ಬೆಣ್ಣೆ ನಿಮಗೆ ಬೇಡ ಆದರೆ ಅದನ್ನು ಕಾಯಿಸಿ ತುಪ್ಪ ಕೂಡ ಮಾಡ್ಕೊಂಡು ತಿನ್ಬೋದು. 1 ವಾರದ ಕೆನೆಯನ್ನು ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಇವಾಗ ಅದನ್ನು ಹೊರಗೆ ತೆಗೆದು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಮೊಸರನ್ನು ಮಿಕ್ಸ್ ಮಾಡಿ ಒಂದು 8 ಗಂಟೆ ಆದರೂ ಹೊರಗಡೆ ಇಡಬೇಕು. ಈ ರೀತಿ ಮಿಕ್ಸ್ ಮಾಡಿಟ್ರೆ ಮೊಸರು ಮತ್ತು ಕೆನೆ ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬೆಣ್ಣೆ ಕೂಡ ಬೇಗ ತೆಗಿಬೋದು. ನಾವು ಫ್ರೀಝರಿಂದ ಹೊರಗಿಟ್ಟು 8 ಗಂಟೆ ಆಗಿದೆ. ಇವಾಗ ನೋಡಿ ಸರಿಯಾಗಿ ಮಿಕ್ಸ್ ಆಗಿದೆ. ಇದನ್ನೀಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನಾವು ಈ ರೀತಿ ಮಾಡಿದರೆ ನಮಗೆ ಸುಲಭ ರೀತಿಯಲ್ಲಿ ಬೆಣ್ಣೆ ತೆಗಿಬೋದು. ಪಾತ್ರೆಗೆ ಹಾಕಿದ ಮೇಲೆ ನಾವು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿ ಒಂದು 6ರಿಂದ 7 ಐಸ್ ಕ್ಯೂಬನ್ನು ಹಾಕಬೇಕು. ಇವಾಗ ನಾನು ಹಿಟ್ಟನ್ನು ಮಿಕ್ಸ್ ಮಾಡುವ ಮಿಕ್ಸರ್ನ ಸಹಾಯದಿಂದ ಬೆಣ್ಣೆ ತೆಗೆದು ತೋರಿಸ್ತಾ ಇದ್ದೇನೆ. ಬರೀ 1 ನಿಮಿಷದಲ್ಲಿ ಬೆಣ್ಣೆ ನಾವು ಸುಲಭವಾಗಿ ತೆಗಿಬೋದು. ಈ ರೀತಿ ಐಸ್ ಕ್ಯೂಬನ್ನು ಹಾಕಿದರೆ ನಮಗೆ ಬೇಗ ಬೆಣ್ಣೆ ತೆಗಿಲಿಕ್ಕೆ ಆಗುತ್ತೆ. ಜಾಸ್ತಿ ಶ್ರಮ ಪಡುವ ಅವಶ್ಯಕತೆಯೇ ಇಲ್ಲ. ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ, ನೀವೇ ನೋಡ್ಬೋದು. ನಾನು 1 ವಾರದ ಕೆನೆಯಲ್ಲಿ ಇಷ್ಟೊಂದು ಬೆಣ್ಣೆ ತೆಗೆದಿದ್ದೇನೆ, ನೀವೇ ನೋಡಿ. ಅದೇ ನಾವು 1 ತಿಂಗಳು ಈ ರೀತಿ ಬೆಣ್ಣೆ ಸ್ಟೋರ್ ಮಾಡಿಟ್ರೆ ತುಂಬ ಬೆಣ್ಣೆ ತೆಗಿಬೋದು. ಕೆಲವರು ಅಂದ್ಕೊಳ್ತಾರೆ ಬೆಣ್ಣೆ ತೆಗಿಲಿಕ್ಕೆ ತುಂಬ ಕಷ್ಟ ಅಂತೇಳಿ. ಇಲ್ಲ, ಬೆಣ್ಣೆ ತೆಗಿಲಿಕ್ಕೆ ತುಂಬ ಸುಲಭ. ಒಂದು ಸಲ ನೀವು ಬೆಣ್ಣೆ ತೆಗೆದ್ರೆ ಮತ್ತು ನೀವು ಯಾವಾಗಲೂ ಬೆಣ್ಣೆ ತೆಗಿತಾನೆ ಇರ್ಬೋದು. ಯಾಕಂದರೆ ಅಷ್ಟು ಸುಲಭ ಇದೆ ಬೆಣ್ಣೆ ತೆಗಿಲಿಕ್ಕೆ. ಬರೀ 1 ನಿಮಿಷದಲ್ಲಿ ಬೆಣ್ಣೆ ತೆಗಿಲಿಕ್ಕೆ ಆಗುತ್ತೆ. ಬೆಣ್ಣೆ ತೆಗೆಯುವಾಗ ಕೈಗೆಲ್ಲ ಅಂಟಿಕೊಳ್ಳುತ್ತೆ. ಆವಾಗ ನಾವು ನಮ್ಮ ಕೈಯನ್ನು ಹುಣಸೆ ಹಣ್ಣಿನ ರಸದಲ್ಲಿ ಅದ್ದಿ ಆಮೇಲೆ ಬೆಣ್ಣೆ ತೆಗಿಬೇಕು. ಆವಾಗ ಬೆಣ್ಣೆ ಕೈಗೆ ಸ್ವಲ್ಪನೂ ಅಂಟಿಕೊಳ್ಳುವುದಿಲ್ಲ. ಬೆಣ್ಣೆ ತೆಗೆದ ಮೇಲೆ ಒಂದು ಪಾತ್ರೆಗೆ ಐಸ್ ಕ್ಯೂಬ್ಸನ್ನು ಹಾಕಿ ಬೆಣ್ಣೆಯನ್ನು ಅದರೊಳಗಿಟ್ಟರೆ ಬೆಣ್ಣೆ ಗಟ್ಟಿಯಾಗಿರುತ್ತೆ. ಆಮೇಲೆ ಒಂದು ಸಣ್ಣ ಪಾತ್ರೆಗೆ ನೀರನ್ನು ಹಾಕಿ ನಾವು ತೆಗೆದ ಬೆಣ್ಣೆಯನ್ನು ಆ ನೀರಿನಲ್ಲಿಟ್ಟು ಫ್ರೀಝರ್ನಲ್ಲಿ ಇಡಬೇಕು. ಈ ರೀತಿ ನಾವು ಇಟ್ಟುಬಿಟ್ರೆ 2 ದಿವಸಕ್ಕೊಮ್ಮೆ ನೀರನ್ನು ಚೇಂಜ್ ಮಾಡಿಬಿಡ್ತಾ ಇರಬೇಕಾಗ್ತದೆ. ಈ ರೀತಿ ನಾವು 2 ದಿವಸಕ್ಕೊಮ್ಮೆ ನೀರು ಚೇಂಜ್ ಮಾಡ್ತಾಯಿದ್ರೆ ಒಂದು 15 ದಿನದವರೆಗೂ ಬೆಣ್ಣೆಯನ್ನು ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಏನು ಹಾಳಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.